ಈಗ ಬಿಜೆಪಿಯವರು ಏನು ಇತಿಹಾಸ ಹೇಳ್ತಾರೆ? ನಾವು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಉದ್ಭವ ಆದಂಥ ಒಂದು ಪಕ್ಷ, ಈ ದೇಶದ ಇತಿಹಾಸಕ್ಕೆ ನಮ್ಮ ಪಕ್ಷದ ಕೊಡುಗೆ, ಈ ದೇಶವನ್ನು ಒಗ್ಗಟ್ಟಾಗಿಟ್ಟು ಇಡೀ ಭಾರತದಲ್ಲಿ ವಿಭಿನ್ನವಾದಂಥ ಭಾಷೆ, ವಿಭಿನ್ನವಾದಂಥ ಸಂಸ್ಕೃತಿ ಇದ್ರೂ ಕೂಡ ಒಂದಾಗಿ ಭಾರತವನ್ನು ಈ ತ್ರಿವರ್ಣ ಧ್ವಜದ ಕೆಳಗಡೆ ಇಟ್ಟು ನಾವು ರಕ್ಷಣೆ ಮಾಡಿ ಈ ಭಾರತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದಂಥ ಒಂದು ಸಂಸ್ಕೃತಿಯನ್ನು ಕೂಡ ಕಾಪಾಡ್ಕೊಂಡು ಬಂದಂಥ ಒಂದು ಪವಿತ್ರವಾದಂಥ ದೇಶ ಅನ್ನೋದನ್ನು ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ. ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರಕ್ಕೆ ಬಂದಿದೆ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತನೆಯನ್ನು ಮಾಡ್ತದೆ. ಕಾರ್ಮಿಕರು ಇರ್ಬೋದು, ರೈತರಿರ್ಬೋದು, ವರ್ತಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನು ಯಾವುದಾದ್ರು ಒಂದು ಪಕ್ಷ ಚಿಂತನೆ ಮಾಡಿದೆ, ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ನಿಮಗೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತದೆ. ಈಗ ಜಾರ್ಜ್ ಸಾಹೇಬ್ರು ಹೇಳ್ತಾ ಇದ್ರು, ನೆಹರೂರವರು ಯಾವ ದಾರಿಲಿ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಅಂತೇಳಿ. ಈಗ ಇಂದಿರಾ ಗಾಂಧಿಯವ್ರ ಕಾಲ ಬಂತು, ನಾವು ಯಾರು ಬ್ಯಾಂಕ್ಗಳಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾನೇ ಒಂದು ಕಾಲೇಜಲ್ಲಿದ್ದೆ, ಒಂದು ಸ್ಕೂಟ್ರ್ ತಗೋಬೇಕಾಯ್ತು 5,000 ರೂಪಾಯಿಗೆ. ನನಗೆ ಯಾರು ಬ್ಯಾಂಕವ್ರು ಸಾಲ ಕೊಡ್ತಿರ್ಲಿಲ್ಲ. ಅನುಕೂಲ ಇದ್ದರೂ ಕೂಡ ನೀನು ಆಸ್ತಿ ಕೊಡು, ಯಾರು ಗ್ಯಾರಂಟಿ ಕೊಡು, ಇವೆಲ್ಲ ಕೂಡ ಇತ್ತು. ಕೊನೆಗೆ ಹೋಗಿ ಯಾವುದೋ ಸ್ಟೇಟ್ ಹತ್ರ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅಂಥ ಸಂದರ್ಭ ಕೂಡ ಇತ್ತು. ಆದರೆ ಇವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಮನೆಗೂ ಕೂಡ ನಿಮ್ಮ ಪರಿಸ್ಥಿತಿ ಅಂದರೆ ಕ್ರೆಡಿಟ್ ಕಾರ್ಡಲ್ಲೇ ನಿಮ್ಮ ಕಾರ್ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿಕೊಟ್ರು. ಇವತ್ತು ಉಳುಮೆ ಭೂಮಿ ದೇವರಾಜ ಅರಸರ ಕಾಲ, ಇಂದಿರಾ ಗಾಂಧಿಯವ್ರ ಕಾಲ, ಎಷ್ಟು ಲಕ್ಷ ಜನರಿಗೆ ಈ ಒಂದು ಪದ್ಧತಿಯನ್ನು ಕೊಟ್ಟಿದ್ದೇವೆ. ಈಗ ಮೊನ್ನೆ UPA ಸರ್ಕಾರ ಬಂದಾಗ ಅರಣ್ಯ ಭೂಮಿ ಅಲ್ಲೂ ಕೂಡ ಪರಿಷ್ಠ ಪಂಗಡದವ್ರಿಗೆ 25 ವರ್ಷ, ಬೇರೆಯವ್ರಿಗೆಲ್ಲ 75 ವರ್ಷ ಅಂತೇಳಿ 3 ತಲೆಮಾರು ಕೂಡ ಕೊಟ್ಟಿದ್ದೇವೆ. ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ರೂಪದಲ್ಲಿ ಕೊಟ್ಟಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. SM ಕೃಷ್ಣ ಅವ್ರ ಕಾಲ ಇತ್ತು, ಬಿಸಿ ಊಟ ಅಂತ ಪ್ರಾರಂಭ ಮಾಡಿದ್ರು. ಯಾರಿಗೆ? ಪುಟಾಣಿ ಮಕ್ಕಳಿಗೆ. ಶಾಲೆಗೆ ಬರೋದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತೇಳಿ ಆ ಬಿಸಿ ಊಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದವು. ಮೊನ್ನೆ ಹೋದ ತಿಂಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕ್ರಮವನ್ನು ಮಾಡಿದವು. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂಥ ಒಂದು ಕಾರ್ಯಕ್ರಮ ಅಂಗನವಾಡಿ. ಏನು ಇವತ್ತು ನಮ್ಮಲ್ಲಿ ಈ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬೇಬಿ ಸಿಟ್ಟಿಂಗು ಬೇರೆ ಬೇರೆ ಅಂತ ಏನು ಹೊಸದಾಗಿ ನಾವು ಇಟ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತಾರೆ. ಅವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಅಂಗನವಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಆ 50 ವರ್ಷದ ಕಾರ್ಯಕ್ರಮವನ್ನು ನಾನು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ನಮ್ಮ ನಾಯಕರುಗಳೆಲ್ಲ ಹೋಗಿ ಅವತ್ತು ಕೂಡ ಪಾಲ್ಗೊಂಡು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇದನ್ನೇನಾದ್ರು ಅಂಗನವಾಡಿ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಕೊಡುವಂಥ ಕಾರ್ಯಕ್ರಮ ತೆಗೆದಾಕಾಯ್ತಾ? ಇಲ್ಲ ಯಾವ್ದಾದ್ರು ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಕಾಯ್ತಾ? ಬಿಸಿ ಊಟ ತಪ್ಪಕ್ಕಾಯ್ತಾ? ರೈಟ್ ಟು ಎಜುಕೇಷನ್ ತೆಗೆದಾಕ್ಲಿಕ್ಕಾಯ್ತಾ? ಹಿಂಗೆ ವಿವಿಧ ಯೋಜನೆಗಳನ್ನು ಈ ದೇಶದ ಪ್ರತಿಯೊಬ್ಬರ ಬದುಕಿನಲ್ಲಿ ನಾವು ಎಲ್ಲ ಕೂಡ ಹೊಂದ್ಕೊಂಡಿದ್ದೇವೆ. ಇವತ್ತು ನಾವು ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಷನ್ ಇವೆಲ್ಲ ಕೂಡ ಮೊನ್ನೆ UPA ಸರ್ಕಾರದಲ್ಲಿ ಬಂತು. ಅದನ್ನು ಅನುಸರಿಸಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅನ್ನಭಾಗ್ಯ ಪ್ರಾರಂಭ ಮಾಡಿದ್ರು. ಈಗ ನಾನು ಅಧ್ಯಕ್ಷರಾದ ಮೇಲೆ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವೆಲ್ಲ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಅದನ್ನು ಹೇಳ್ತಾ ಇದೀನಿ ಕೇಳಿ. ಏನು ಮಾಡಿದ್ರು ತಿಪ್ಪರ್ ಲಾಗ ಹಾಕಲಿ ಯಾವ ಸರ್ಕಾರಗಳು ಕೂಡ
ಅದನ್ನು ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಪ್ರೈಮ್ ಮಿನಿಸ್ಟ್ರು ಏನು ಬರ್ದಾಗೋಯ್ತು, ಖಾಲಿ ಆಗೋಯ್ತು ಅಂತ ಏನು ನಮ್ಮ ಬಂದ 5 ಗ್ಯಾರಂಟಿ ಕೊಟ್ಟಿದ ತಕ್ಷಣ ಟೀಕೆ ಮಾಡಿದ್ರು. ಅದೇ ಇದನ್ನ ಮಧ್ಯಪ್ರದೇಶ್ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಕೊನೆಗೆ ಮಹಾರಾಷ್ಟ್ರ ಬಂತು, ಬೇರೆ ಬೇರೆ ರಾಜ್ಯದಲ್ಲಿ ಬಂತು. ಕೊನೆಗೆ ಬಿಹಾರಲ್ಲಿ ಒಂದು 10,000 ರೂಪಾಯಿನ 1 ತಿಂಗಳು ಮುಂಚಿತವಾಗಿ ಅವ್ರ ಅಕೌಂಟ್ಗೆ ಹಾಕುವಂಥ ಒಂದು ಸಂದರ್ಭ ಬಂತು. ಅಂದರೆ ನಾವು ಯಾಕೆ ಅದನ್ನು ಮಾಡಿದ್ದು? ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯಿತು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 5,000 ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ಇಲ್ಲ ಬಸ್ ಚಾರ್ಜರ್ ಇರ್ಬೋದು, ಬೇರೆ ಇರ್ಬೋದು, ಅನುಕೂಲ ಆಗಲಿ ಅಂತೇಳಿ ಇದು ಒಂದು ತೆಗೆದುಕೊಂಡಂಥ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಆಗೋಂಥ ಸಂದರ್ಭ.